ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2026 ಮಾರ್ಚ್ ತಿಂಗಳಿನ ಧನಸ್ಸು ರಾಶಿಯವರ ಫಲಾಫಲಗಳು. ಈ ಮಾರ್ಚ್ ತಿಂಗಳಿನಲ್ಲಿ ಮುಖ್ಯವಾಗಿ 11ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಈ ವಕ್ರತ್ಯಾಗದಿಂದ ಮತ್ತೆ ಗುರುಬಲದ ಸಹಾಯ ನಿಮಗೆ ಸಿಗ್ತಾ ಇದೆ. ಹಾಗೆ ಈ ತಿಂಗಳು ಪೂರ್ತಿ ಕೂಡ ಶುಕ್ರ ಬಲ ಇರುತ್ತೆ. ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಸೂರ್ಯ ಬಲ ಇದೆ, ಕುಜಬಲ ಇದೆ. ಈ ತಿಂಗಳು ಪೂರ್ತಿ ಕೂಡ ಕುಜಬಲ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ರಾಹುವಿನ ಜೊತೆ ಇರ್ತಕ್ಕಂಥದ್ದು ಏನ್ ಪರಿಣಾಮ ಅಂತ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಶುಕ್ರ ಬಲ ಇದೆ, ಮತ್ತೆ ಗುರುಬಲದ ಸಹಾಯ ನಿಮಗೆ ಸಿಗ್ತಾ ಇದೆ. ಈ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 11ನೇ ತಾರೀಕಿನ ತನಕ ನೋಡಿ, ಮುಖ್ಯವಾಗಿ ಮಾರ್ಚ್ 3ನೇ ತಾರೀಕು ಬೇರೆ 9ನೇ ಮನೆಯಲ್ಲಿ ನಿಮಗೆ ಚಂದ್ರಗ್ರಹಣ ನಡೀತಾ ಇದೆ. ನಿಮ್ಮ ರಾಶಿಯಿಂದ ನವಮ ಸ್ಥಾನದಲ್ಲಿ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ತಂದೆಯ ಯೋಗಕ್ಷೇಮಕ್ಕೆ ಇದು ಒಳ್ಳೆಯದಲ್ಲ, ತಂದೆ ತಾಯಿಯ ಆರೋಗ್ಯ ಕ್ಷೇಮಕ್ಕೆ ಇದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೇನೆ ಸೋದರರ ಜೊತೆ ಸೋದರಿಯರ ಜೊತೆ ಭಿನ್ನಾಭಿಪ್ರಾಯ ಆಗಿರಬಹುದು, ಅಥವಾ ನಿಮ್ಮ ಸೋದರ ಸೋದರಿಯರಿಗೆ ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳಾಗಿರಬಹುದು. ಈ ತರಹದ ಒಂದು ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ತೃತೀಯ ಸ್ಥಾನದಲ್ಲಿ ಯಾರಿದ್ದಾರೆ? ಸೂರ್ಯ, ರಾಹು, ಕುಜ, ವಕ್ರಿ ಬುಧ. ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ಬುಧ ಬೇರೆ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ತೃತೀಯ ಸ್ಥಾನದಲ್ಲಿ 4 ಗ್ರಹಗಳಿದ್ದಾರೆ. ಈ 4 ಗ್ರಹಗಳ ಪೈಕಿ ಯಾವುದಾದ್ರೂ ಗ್ರಹದಶ ನಿಮಗೆ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಅವರಿಗೆ ಮತ್ತಷ್ಟು ಸ್ವಲ್ಪ ಕಷ್ಟಗಳ ತೀವ್ರತೆ ಜಾಸ್ತಿ ಇರುತ್ತೆ. ಯಾವ ತರ ಕಷ್ಟಗಳು? ನಿಮ್ಮ ಸೋದರ ಸೋದರಿಯರ ಜೊತೆ ಭಿನ್ನಾಭಿಪ್ರಾಯ, ತಂದೆ ತಾಯಿ ಆರೋಗ್ಯಕ್ಷೇಮಕ್ಕೆ ಒಳ್ಳೆಯದಿಲ್ಲ ಅಂತ ಹೇಳಿದ್ನಲ್ಲ, ಅವರಿಗೆ ಆ ತರಹದ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ಇರುತ್ತೆ. ಯಾಕೆಂದ್ರೆ ಧನುಸು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಈ ತರ ಹೇಳ್ತಾ ಇದ್ದೇನೆ, ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತೆ ಪರಾಕ್ರಮ ಸ್ಥಾನದಲ್ಲಿ ಈ ತರ ಗ್ರಹ ಸ್ಥಿತಿ ಇದ್ದಾಗ, ಯಾವ ತರ ಗ್ರಹ ಸ್ಥಿತಿ? ರಾಹು, ಕುಜ, ವಕ್ರಿ ಬುಧ, ಸೂರ್ಯ ಇದ್ದಾಗ ಇತರರ ಮೇಲೆ ನಾವು ಡಾಮಿನೇಷನ್ ವ್ಯಕ್ತಪಡಿಸ್ತೀವಿ, ಜಾಸ್ತಿ ಡಾಮಿನೇಷನ್. ಮತ್ತಾಮೇಲೆ ಒಂಥರ ಏನಪ್ಪಾ ಇವನು ರೌಡಿ ತರ ಆಡ್ತಾನೆ, ಒಂಥರ ಮಾತಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಕೆಲವರಿಗೆ. ಸೊ ಆ ತರಹದ ಒಂದು ಸ್ಥಿತಿಗತಿಗಳು ನಿಮ್ಗೆ ಕಾಣ್ತಾ ಇರುತ್ತೆ. ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ರ್ಯಾಶ್ ಆಗಿ ಬಿಹೇವಿಯರ್ ಆ ತರ ಇರುತ್ತೆ. ಕೋಪತಾಪಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಥರ್ಡ್ ಹೌಸ್ ಅಂದ್ರೆ ಏನಂತ ಕರಿತೀವಿ ನಾವು? ನೈಬರ್ಸ್, ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂತಹ ವ್ಯಕ್ತಿಗಳು, ಅವರ ಜೊತೆನೂ ಕೂಡ ವಾಗ್ವಾದ, ಜಗಳಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಮಾರ್ಚ್ 1ನೇ ತಾರೀಕಿನಿಂದ
ಮಾರ್ಚ್ 11ನೇ ತಾರೀಕಿನ ತನಕ ಅಷ್ಟೊಂದು ಉತ್ತಮವಾದ ಹೇಳ್ಕೊಳ್ಳೋ ಮಟ್ಟಕ್ಕೆ ಸಮಯ ಅಂತೂ ನಿಮಗೆ ಇರೋದಿಲ್ಲ. ಆದ್ರೆ ಮಾರ್ಚ್ 11ನೇ ತಾರೀಕಿನ ನಂತರ ಏನು ಈ ಸಪ್ತಮ ಸ್ಥಾನದಲ್ಲಿ ಗುರು ವಕ್ರತೆ ಆಗೋನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಿಮಗೆ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ರು 4 ತಿಂಗಳಿನಿಂದ. ಆತ್ಮವಿಶ್ವಾಸ ಇಲ್ದಂಗೆ, ಮದುವೆ ಹೆಣ್ಣು ನೋಡ್ತಾ ಇದ್ದೀನಿ ನನ್ನ ಮಗನಿಗೆ, ಅಥವಾ ನನ್ನ ಮಗಳಿಗೆ ಗಂಡು ನೋಡ್ತಾ ಇದ್ದೀವಿ, ಅಥವಾ ನಾನೇ ಗಂಡು ಅಥವಾ ಹೆಣ್ಣನ್ನು ನೋಡ್ಕೊಂತಾ ಇದ್ದೀನಿ. ಯಾರೆಲ್ಲ ಈ ತರ ಇರ್ತೀರಾ, ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಬರ್ತಾ ಇರುತ್ತೆ, ಗಂಡು ಹೆಣ್ಣು ಸಂಬಂಧಗಳು ಬರ್ತಾ ಇರುತ್ತೆ. ಆದ್ರೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಯಾಕೋ ಸಂಬಂಧಗಳು ಇಡಿಸ್ತಾ ಇಲ್ಲ, ಏನೋ ಒಂಥರ ನಮಗೆ ತಕ್ಕ ಒಂದು ಸಂಬಂಧ ಬರ್ತಾ ಇಲ್ಲ ಅನ್ನೋ ತರಕ್ಕೆ ನಿಮಗೆ ಮುಂದಕ್ಕೆ ಹೋಗ್ತಾ ಇತ್ತು. ನಿಮಗೆ ಇಷ್ಟು ದಿನ 4 ತಿಂಗಳಿನಿಂದ ಮದುವೆ ಪ್ರಯತ್ನಗಳೆಲ್ಲನೂ ಕೂಡ ಮುಂದುವರಿತಾ ಬಂತು. ಆದ್ರೆ ಇನ್ನು ಮುಂದಕ್ಕೆ ಮಾರ್ಚ್ 11ನೇ ತಾರೀಕು ಗುರು ವಕ್ರತೆ ಆಗೋನು ಮಾಡ್ತಾ ಇರೋದ್ರಿಂದ ಮತ್ತೆ ಮದುವೆ ಸಂಬಂಧಗಳು ಬರ್ತಕ್ಕಂಥದ್ದು, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದಾಗಿರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ಇರ್ತಕ್ಕಂತಹ ಏನಾದ್ರು ಭಿನ್ನಾಭಿಪ್ರಾಯಗಳು ಅಥವಾ ಅವ್ರೇನಾದ್ರು ಸಪರೇಷನ್ ಏನಾದ್ರು ಆಗಿದ್ರೆ ಮತ್ತೆ ಈ ಸಮಯದಲ್ಲಿ ಒಂದಾಗ್ತಕ್ಕಂಥದ್ದು. ಹಾಗೇನೆ ವ್ಯಾಪಾರದಲ್ಲಿ ತೊಂದರೆಗಳೇನೋ ನೀವು ಪಡ್ತಾ ಇದ್ದೀರಾ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಈ ತರಹದ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಹಾಗೇನೆ ಮುಖ್ಯವಾಗಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಆತ್ಮವಿಶ್ವಾಸ ತುಂಬಾ ಮುಖ್ಯ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮಗೆ ನಾವು ಆತ್ಮವಿಶ್ವಾಸ ಅನ್ನೋದು ತಗೋಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಇಷ್ಟು ದಿನ ಆತ್ಮವಿಶ್ವಾಸದ ಕೊರತೆನೇ ಇತ್ತು. ಇನ್ನು ಮುಂದಕ್ಕೆ ಆತ್ಮವಿಶ್ವಾಸನೂ ಕೂಡ ಬೆಳೀತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಚತುರ್ಥ ಸ್ಥಾನದಲ್ಲಿ ಶುಕ್ರ ಇರ್ತಕ್ಕಂಥದ್ದು ಕೆಲವರಿಗೆ ಮನೆ ಕಟ್ಟುವ ಯೋಗ, ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಕೂಡ ಇರುತ್ತೆ. ಸುಖವಾಗಿರ್ಬೇಕು ಅಂತ ಅನ್ಕೊಂತೀರಾ, ಹ್ಯಾಪಿಯಾಗಿರ್ಬೇಕಪ್ಪ, ಇಷ್ಟು ದಿನ ಏನೋ ಆಗೋಯ್ತು, ಸ್ವಲ್ಪ ಹ್ಯಾಪಿಯಾಗಿರ್ಬೇಕು, ರಿಲ್ಯಾಕ್ಸೇಷನ್ ಪೀರಿಯಡ್ ಅಂತ ಹೇಳ್ಬೋದು. ನೆಮ್ಮದಿಯಾಗಿರೋಣ ಅಂತ ಹೇಳ್ಬಿಟ್ಟು ಆ ತರ ಒಂದು ಭಾವನೆ ಇರ್ತಕ್ಕಂಥದ್ದು. ಲಕ್ಸುರಿ ಆಗಿರ್ಬೇಕು, ಹೊಸ ವಸ್ತ್ರಗಳನ್ನು ತಗೋಬೇಕು, ಬಂಗಾರವನ್ನು ತಗೋಬೇಕು, ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂತಹ ವಸ್ತುಗಳನ್ನ ಮನೆಗೆ ತಗೊಂಡ್ಬರ್ಬೇಕು ಅಂತಕ್ಕಂತಹ ಆಸೆಗಳನ್ನ ವ್ಯಕ್ತಪಡಿಸ್ತೀರಾ. ಆಸೆಗಳು ಕೂಡ ನೆರವೇರುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಹೊಸ ವಾಹನ, ಹೊಸ ಪ್ರಾಪರ್ಟಿ, ಇದೆಲ್ಲನೂ ನೀವು ತಗೊಂಡ್ಬರ್ಬೇಕಾಗಿರೋ ಒಂದು ಸಿಚುವೇಶನ್, ಒಂದು ಕಾಲ ಅನ್ನೋದು ಬರ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ಒಟ್ಟಾರೆಯಾಗಿ 1ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ಸ್ವಲ್ಪ ಗ್ರಹ ಸ್ಥಿತಿಗಳು ಅಷ್ಟೊಂದು ಸರಿ ಇರೋದಿಲ್ಲ. ತಂದೆ ಆರೋಗ್ಯ ಕ್ಷೇಮಕ್ಕೆ ಒಳ್ಳೆಯದಲ್ಲ, ತಾಯಿ ಆರೋಗ್ಯ ಕ್ಷೇಮಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಈ ತರ ನೋಡ್ಕೊಳ್ಳಿ. ಪರಾಕ್ರಮ ಜಾಸ್ತಿ ಓವರಾಗಿ ಪರಾಕ್ರಮತೆ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿರಿ. ಜಾಸ್ತಿ ಎಕ್ಸೈಟ್ ಆಗೋದು, ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಉದ್ಯೋಗ ವಿಚಾರಕ್ಕೆ ಬಂದ್ರೆ, ಉದ್ಯೋಗದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು, ಹೊಸ ಉದ್ಯೋಗ ಲಭ್ಯ ಆಗ್ತಕ್ಕಂತಹ ಸಾಧ್ಯತೆಗಳು, ಈ ತರ ಪರಿಸ್ಥಿತಿಗಳು ನಿಮ್ಗೆ ಕಂಡು ಬರ್ತಾ ಇದ್ರು ಕೂಡ ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯನ ಪ್ರವೇಶ ಆಗುತ್ತೆ ಚತುರ್ಥ ಸ್ಥಾನಕ್ಕೆ. ಶನಿಯ ಒಟ್ಟಿಗೆ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಾನು ಆಗ್ಲೇ ಹೇಳಿದೆ, ತಾಯಿ ಮತ್ತು ತಂದೆ ಆರೋಗ್ಯ ಕ್ಷೇಮಕ್ಕೆ ಒಳ್ಳೇದಲ್ಲ. ಹಾಗೇನೆ ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತೀರಾ ಮಾರ್ಚ್ 15ನೇ ತಾರೀಕಿನ ನಂತರ. ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ಕಸಿಬಿಸಿ ಅಂತ ಅನಿಸ್ತಕ್ಕಂಥದ್ದು. ಸ್ವಲ್ಪ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಮಾರ್ಚ್ 15ನೇ ತಾರೀಕಿನ ನಂತರ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ತಗೊಳ್ತಕ್ಕಂತಹ ನಿರ್ಧಾರಗಳು ಹೇಗಿರ್ಬೇಕು ಅಂದ್ರೆ, ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತಗೋಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ತೋರಿಸ್ತಾ ಹೋಗುತ್ತೆ. ಆದ್ರೆ ಹಾಗೇನೆ ಉದ್ಯೋಗದ ವಿಚಾರದಲ್ಲೂ ಕೂಡ ಸಡನ್ ಅಪ್ಸ್ ಅಂಡ್ ಡೌನ್ಸ್ ಮಾರ್ಚ್ 15ನೇ ತಾರೀಕಿನ ನಂತರ ನಿಮ್ಮ ಕೊಲೀಗ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ ಆಗಿರ್ಬೋದು, ಸ್ವಲ್ಪ ಎಲ್ಲ ಒಂದ್ ಕಡೆ ಅವ್ರು ಏನಾದ್ರು ಒಂದು ಮಾತು ಅಂತಕ್ಕಂಥದ್ದು ಈ ತರ ಸ್ವಲ್ಪ ಏನಾದ್ರು ಕಾಣ್ತಾ ಇರುತ್ತೆ. ಬಟ್ ಮೇಜರ್ ಎಫೆಕ್ಟ್ ಏನು ಇರೋದಿಲ್ಲ. ಯಾರಿಗೆ ಶನಿ ಭುಕ್ತಿ ಅಥವಾ ಶನಿ ಮಹಾದಶ, ಸೂರ್ಯ ಭುಕ್ತಿ, ಶನಿ ಭುಕ್ತಿ ನಡೀತಾ ಇದ್ರೆ ಸ್ವಲ್ಪ ಅವರು ಹುಷಾರಾಗಿರಿ. ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಮಾರ್ಚ್ 11ನೇ ತಾರೀಕಿನ ನಂತರ ಈ ಗುರುಬಲದ ಸಹಾಯ ಬರ್ತಾ ಇರೋದ್ರಿಂದ ನಿಮ್ಗೆ ನಿಧಾನವಾಗಿ ನಿಮ್ಗೆ ಎಲ್ಲಾನು ಕಾರ್ಯಕ್ರಮಗಳೆಲ್ಲ ನೀವು ಏನ್ ಅನ್ಕೊಂತಾ ಇದ್ರೆ ಅದೆಲ್ಲಾನು ಕೂಡ ನೆರವೇರ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಇದು ಈ ಒಂದು ಧನುಸ್ಸು ರಾಶಿಯವರ ಗೋಚಾರದ ಪರಿಸ್ಥಿತಿ. ಈ ಧನುಸ್ಸು ರಾಶಿಯವರು ಪ್ರತಿನಿತ್ಯ ಶ್ರೀರಾಮ ರಕ್ಷಾ ಕವಚ ಸ್ತೋತ್ರವನ್ನು ಓದ್ಕೊಳ್ಳಿ. ಹಾಗೇನೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಈ ಪುಸ್ತಕ ನೀವು ತಗೊಂಡ್ಬಂದು ಪ್ರತಿನಿತ್ಯ ಓದ್ಕೊಳ್ಳಿ. ಗುರುಬಲದ ರಕ್ಷಣೆ ನಿಮ್ಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ನಿಮಗೆ ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ. ಹಾಗೇನೆ ಕೆಂಪು ಹೂಗಳಿಂದ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡ್ತಾ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.